ಅಲ್ಲ ನೋಡಿ, ಕರ್ನಾಟಕದಲ್ಲಿ ನಮ್ಮದು ಕಂಬಳ ಅನ್ನುವಂಥದ್ದು ಕರಾವಳಿಯ ಒಂದು ಜಾನಪದ ಕ್ರೀಡೆ. ಸೊ ಇದನ್ನು ತುಂಬ ವರ್ಷದಿಂದ ನಮ್ಮ ಪರಂಪರೆಯಲ್ಲಿ ನಮ್ಮ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ನಾವು ಕರ್ನಾಟಕದಾದ್ಯಂತ ಪಸರಿಸುವಂಥದ್ದು ನಮ್ಮ ಕೇವಲ ಕರಾವಳಿಯವರದ್ದು ಇದಲ್ಲ, ಡ್ಯೂಟಿ ಅಲ್ಲ, ಇದು ಎಲ್ಲರದ್ದು ಒಂದು ಕರ್ನಾಟಕ ಜನತೆಯವರೊಂದು ಆಶಯ ಕೂಡ. ಯಾಕಂತ ಹೇಳಿದರೆ ನಾವು ಮುಂಚೆ ಕರಾವಳಿಯಲ್ಲಿ ಮಾತ್ರ ನಡೀತಾ ಇತ್ತು, ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಮಾತ್ರ ಆಗ್ತಾಯಿತ್ತು. ಆದರೆ ಹೋದ ಸಲ ನೀವು ನೋಡಿರ್ಬೋದು, ಇಲ್ಲಿ ಬೆಂಗಳೂರಲ್ಲಿ ಕೂಡ ಅರಮನೆ ಮೈದಾನದಲ್ಲಿ ಕೂಡ ಆಗಿದೆ. ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಒಳ್ಳೆಯ ಜನ ಅಂತ ಹೇಳಿದರೆ ಆ ಕ್ರೀಡೆಯನ್ನು ತುಂಬ ಬೆಂಗಳೂರಿನಾದ್ಯಂತ, ಕರ್ನಾಟಕದಾದ್ಯಂತ ಎಲ್ಲರೂ ಅದನ್ನು ಇಷ್ಟಪಟ್ಟಿದ್ದಾರೆ. ಸೊ ಅದನ್ನು ಮೈಸೂರಿನಲ್ಲಿ ಮಾಡುವಂಥದ್ದು ಒಂದು ಒಳ್ಳೆಯ ವಿಷಯ. ಅದರೊಟ್ಟಿಗೆ ನಮ್ಮ ಜಾನಪದ ಕ್ರೀಡೆಯ ವಿಶೇಷತೆಯನ್ನು ಎಲ್ಲ ರಾಜ್ಯಕ್ಕೆ ಪಸರಿಸಿದಂತಾಗ ಆಗುತ್ತೆ. ಮತ್ತು ಇದನ್ನು ವಿರೋಧ ಮಾಡೋದ್ರಲ್ಲಿ ಯಾವುದೇ ಹುರುಳಿಲ್ಲ. ಯಾಕಂತೇಳಿದರೆ ವಿರೋಧ ಮಾಡಿ ಏನು, ಕರ್ನಾಟಕದಲ್ಲಿ ಕರಾವಳಿ ಕೂಡ ಒಂದು ಭಾಗ, ಕರಾವಳಿ ಒಂದು ಜಾನಪದ ಕ್ರೀಡೆಯನ್ನು ಇನ್ನೊಂದು ಕಡೆ ತೊಗೊಂಡೋಗಿ ಮಾಡುವಂಥದ್ದು ಒಳ್ಳೆಯ ವಿಷಯ. ವಿರೋಧ ಮಾಡಲಿಕ್ಕೆ ಅದರಲ್ಲಿ ಏನು ಒಂದು ಕಾನ್ಸೆಪ್ಟ್ ಇಲ್ಲ, ಒಂದು ವಿಷಯ ಇಲ್ಲ, ಹುರುಳಿಲ್ಲ. ಸೊ ಹಾಗಾಗಿ ವಿರೋಧ ಮಾಡುವಂಥ ಕೆಲಸ ಯಾರೇ ಆಗಲಿ ಒಂದು ಜನಪ್ರತಿನಿಧಿಗಳ ಇದನ್ನು ಮಾಡಬಾರ್ದು. ಯಾಕಂತ ಹೇಳಿದರೆ ಕರ್ನಾಟಕ ಅಂತ ಹೇಳಿದ ಮೇಲೆ ಎಲ್ಲ ಕರ್ನಾಟಕದಲ್ಲಿ ಬರುವಂಥ ಎಲ್ಲ ಜಾನಪದ ಕ್ರೀಡೆಗಳು ಅದೇ ರೀತಿ ಎಲ್ಲರನ್ನೂ ಕೂಡ ಪ್ರೀತಿ ಮಾಡುವಂಥ ಕೆಲಸ ಮಾಡಬೇಕು ಕರ್ನಾಟಕದ ರಾಜಕಾರಣಿಗಳು. ಸೊ ಅದಕ್ಕಾಗಿ ಮೈಸೂರಿನಲ್ಲಿ ಆಗುವಂಥ ಈ ಕ್ರೀಡೆಗೆ ನಮ್ಮ ಕರ್ನಾಟಕದಾದ್ಯಂತ ಒಳ್ಳೆಯ ಬೆಂಬಲ ಇದೆ. ಸೊ ಹಾಗಾಗಿ ಇದನ್ನು ಮಾಡಿದರೆ ಒಳ್ಳೆಯದು ಅಂಥೇಳಿ ನಮ್ಮ ಕರಾವಳಿ ಪರವಾಗಿ ಅದು ಸ್ಪೆಷಲಿ ನಾನು ಉಡುಪಿ ಜಿಲ್ಲೆಯ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನು ಹೆಮ್ಮೆ ಪಡ್ತೇನೆ. ಸೊ ಇದನ್ನು ಮಾಡೋದರಲ್ಲಿ ಒಳ್ಳೆಯ ಒಂದು ಮೆಸೇಜ್ ಬರುತ್ತೆ. ಯಾಕಂತ ಹೇಳಿದರೆ ನಾವು ಕರಾವಳಿಯ ಕಂಬಳದಲ್ಲಿ ಆ ಪ್ರಾಣಿಗಳನ್ನು ನಮ್ಮ ಏನು ಯಜಮಾನರು ಏನಿದ್ದಾರೆ, ಕಂಬಳದ ಯಜಮಾನರು ತಮ್ಮ ಮಕ್ಕಳಿಗಿಂತ ಜಾಸ್ತಿ ಒಂದು ಪೋಷಣೆ ಮಾಡುವಂಥ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಅದು ಅವರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ. ಸೊ ಅದೇ ರೀತಿ ನಾವು ಪ್ರಾಣಿಗಳೊಟ್ಟಿಗೆ ನಮ್ಮ ಮನುಷ್ಯರ ಅವಿನಾಭಾವ ಸಂಬಂಧವನ್ನು ಇದು ತೋರ್ಪಡಿಸುತ್ತೆ. ಹಾಗಾಗಿ ಈ ಕಂಬಳದಲ್ಲಿ ಮೈಸೂರಿನಲ್ಲಿ ಕಂಬಳ ಆಗಬೇಕು ಅನ್ನೋಂಥದ್ದು ಕೂಡ ನಮ್ಮ ಆಗ್ರಹ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಸಾಮಾನ್ಯ, ಆದರೆ ಚರ್ಚೆ ಯಾರ ಹತ್ರ ಮಾಡಬೇಕು ಅಂತ ಹೇಳಿದರೆ ಕಂಬಳದ ಈ ಕೋಣದ ಯಜಮಾನರ ಹತ್ರ ಮಾಡಬೇಕು. ಯಾಕಂತೇಳಿ ಕಂಬಳದ ಕೋಣದ ಯಜಮಾನರೇ ತಮ್ಮ ಕೋಣಗಳನ್ನು ಬೆಂಗಳೂರಿಗೆ ಮೊನ್ನೆ ತಂದಿದ್ದರು, ಏನೂ ಆಗಿಲ್ಲ, ಒಳ್ಳೆ ರೆಸ್ಪಾನ್ಸೇ ಇತ್ತು. ಸೊ ಅದೇ ರೀತಿ ಈಗ ಮೈಸೂರಿಗೆ ತೊಗೊಂಡೋಗ್ಲಿಕ್ಕೆ ಅವರೇ ರೆಡಿ ಇದ್ದಾರೆ ಅನ್ನೋಂಥದ್ದಲ್ಲಿ ನಾವು ಸೋಷಿಯಲ್ ಮೀಡಿಯಾದ ಚರ್ಚೆಗೆ ನಾವು ಅಷ್ಟು ಒತ್ತು ಕೊಡುವಂಥದ್ದು ಏನು ಅಗತ್ಯ ಇಲ್ಲ. ಯಾಕಂತ ಹೇಳಿದರೆ ಅವರು ಇಷ್ಟಪಟ್ಟು ತರುವಂಥದ್ದು, ಯಾರು ಕಂಬಳದ ಯಜಮಾನರೇ ಅದನ್ನು ಇಷ್ಟಪಟ್ಟು ತರುವಂಥದ್ದು. ಸೊ ಹಾಗಾಗಿ ಅವ್ರು ಇಷ್ಟ ಇದ್ದರೆ ತರ್ತಾರೆ, ತಂದವರು ಅಲ್ಲಿ ಓಡಿಸ್ತಾರೆ. ಅದರಲ್ಲಿ ಇನ್ನೊಬ್ಬರ ಅಭಿಪ್ರಾಯ ಕೇಳಬೇಕಷ್ಟೇ, ಆದರೆ ಅದನ್ನು ಆ ನಿರ್ಧಾರವನ್ನು ತಗೊಳ್ಳುವಂಥ ಕೆಲಸ ಮಾಡಬಾರ್ದು. ಖಂಡಿತ. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದ ಕಂಬಳ ಏನು ನಮ್ಮೊಂದು ಅಸೋಸಿಯೇಷನ್ ಒಂದು ಇದೆ, ಅದರ ಅಧ್ಯಕ್ಷರು, ಅದೇ ರೀತಿ ನಮ್ಮ ಬೆಂಗಳೂರಿನಲ್ಲಿ ಹೋದ ಸಲ ಏನು ಕಂಬಳ ಮಾಡಿದರು ಅಶೋಕ್ ಕುಮಾರ್ ರೈ ಅವರು, ಅದೇ ರೀತಿ ನಮ್ಮ ರಾಜ್ಯ ಕಂಬಳ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಂಥ ದೇವಿಪ್ರಸಾದ್ ಶೆಟ್ಟಿ ಅವರು, ಅದೇ ರೀತಿ ಎಲ್ಲ ನಮ್ಮ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಭಂಡಾರಿ ಅವರು, ಅದೇ ರೀತಿ ಎಲ್ಲ ಶಾಸಕರು ಮತ್ತು ಎಲ್ಲ ಅಲ್ಲಿಯ ಇವನ್ ಪಕ್ಷಭೇದ ಬಿಟ್ಟು BJP ಅವರು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಗೂ ಒಳ್ಳೆಯ ಖುಷಿಯ ವಿಷಯ. ಮತ್ತು ಎಲ್ಲರೂ ಮುಂದೆ ಬಂದು ಮಾಡ್ತಿದ್ದಾರೆ. ಅದರಲ್ಲಿ ಏನು ನಮ್ಮ ಜಾನಪದ ಕ್ರೀಡೆಯಲ್ಲಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಯಾವ ಪಕ್ಷ ಭೇದ, ಜಾತಿ, ಧರ್ಮ ಅಂತೇಳಿ ಎಲ್ಲ ಜಾತಿಯವರಿದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ. ಅದರಲ್ಲಿ ಕಂಬಳ ಯಶಸ್ವಿಯಾಗಿ ಅಲ್ಲಿ ಆಗುತ್ತೆ ಅಲ್ಲಿ ಆದರೆ ಯಶಸ್ವಿಯಾಗಿ ಆಗುತ್ತೆ ಅನ್ನೋಂಥದ್ದು ನಮ್ಮ ಒಂದು ಅನಿಸಿಕೆ. ನಾನು ಕೃಷ್ಣ ಶೆಟ್ಟಿ ಅಂತೇಳಿ ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೇನೆ.